ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಹೆಬ್ಬಾಳ ನೋಡಿ, ಫುಲ್ ಟ್ರಾಫಿಕ್ ಜಾಮಲ್ಲಿ ಐತೆ ಹೆಬ್ಬಾಳ. ನನಗೆ ಗೊತ್ತಿರಂಗೆ ನಾವು ಸರ್ವಿಸ್ ರೋಡ್ ಬರೋದೇ ಬೆಸ್ಟ್ ಅನ್ಸುತ್ತೆ. ನನಗಿದೆ ತಿನ್ಕೊಂಡು ಒಂದೆರಡು ಚಪಾತಿ ತಿನ್ಕೊಂಡು ಹೋಗೋಣ. ಸೀದಾ ನೈಸ್ ರೋಡ್ ಹತ್ತಿ ಹೋಗ್ತಾ ಇದ್ದೀನಿ. నేను ಇವಾಗ ಹತ್ತೆ ನೈಸ್ ರೋಡು. ಕರೆಕ್ಟಾಗಿ ಟೈಮ್ ನೋಡಿದ್ರೆ 6:50. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸರಿ ಅಂತ ಸೋಮವಾರ ಲೋಡ್ ಐತಿ ಅಂತ ಹೋಗೋಣ ಅಂತ ಬಂದರೆ, ಬೆಳಿಗ್ಗೆ ನಮ್ಮ ಸಾಹೇಬರು ಒಂದು ರೌಂಡ್ ಹೊಡ್ಸ್ರಿ ಗಾಡಿಯಲ್ಲಿ, ಇಲ್ಲ ಮನೆಗೆ ಹೋಗಲ್ಲ ಅಂತ. ಸರಿ ಅಂತ ಅವ್ನು ಹಾಕೊಂಡು ಒಂದು ರೌಂಡ್ ಹೊಡ್ಸ್ಬಿಟ್ಟು ನಾವು ಹಂಗೆ ಹೋಗೋಣ ಲೋಡ್ಗೆ. ಸೊ ಹೊಸಕೋಟೆಯಿಂದ ಲೋಡು ಕನ್ಫರ್ಮ್ ಆಗಿದೆ ನೋಡಿ. ಒಂದು ಬೆಳಗ್ಗೆ ಅಲ್ತಾ ಇರೋದು ನಾನು ಬರ್ತೀನಿ ಅಂತ, ಅದಕ್ಕೆ ಒಂದು ರೌಂಡ್ ಹೊಡ್ಸ್ಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ನಾವು ಹೋಗೋಣ. ಬರ್ರಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ ಅ ಲಾಂಗ್ ಬ್ಯಾಕ್ ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಯಿತು, 4-5 ದಿನ ಆಗ್ಬಿಟ್ಟೈತೆ ಲೋಡಿಗೆ ಹೋಗಿಲ್ಲ. ಲೋಡೇ ಇಲ್ಲ ಫಸ್ಟ್ ಆಫ್ ಆಲು. ಅದರಿಂದ ಇವತ್ತು ಹೋಗ್ತಾ ಇದ್ದೀನಿ. ಇದೇನಂತ ನೋಡಿದ್ರೆ ಡೇ 120 ವ್ಲಾಗ್ ಇದು. ಸೊ ವಿಡಿಯೋ ಲಾಸ್ಟ್ ಗಂಟ ನೋಡಿರಿ. ನಮ್ಮದು ಏನು ವ್ಲಾಗ್ ಅಂತ ಹೊಸದಾಗಿ ನೋಡೋರಿಗೆ ಹೇಳ್ತೀನಿ. ಏನಂದರೆ ನಮ್ಮದು ಬೆಂಗಳೂರು ಟು ಹೈದರಾಬಾದ್ ಒಬ್ಬ ಟ್ರಕ್ ಡ್ರೈವರ್ ಏನು ಹೆಂಗೆ ಹೋಗ್ತಾರೆ ಅನ್ನೋದೇ ಒಂದು ಬ್ಲಾಗ್ ನಮ್ಮದು. ಸೊ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಬಿಡಿ ವಿಡಿಯೋನ. ಹಿಂಗೆ ಲಾಸ್ಟ್ ಗಂಟ ನೋಡಿ ಒಂದು ಲೈಕ್ ಹಾಕ್ರಿ. ಸರಿ ಅಂತ ಇವಾಗ ಎಲ್ಲಿಗೆ ಲೋಡಿಂಗ್ ಅಂತ ನೋಡಿದ್ರೆ, ಸೌಖ್ಯ ರೋಡಿಂದ ಹೈದರಾಬಾದ್ಗೆ. ಸೌಖ್ಯ ರೋಡ್ ಆದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೆ ಸೌಖ್ಯ ರೋಡ್ ಒಳ್ಳೆಯದೇ. ಬೆಳಗ್ಗೆನೇ ಏನೋ ಒಂಥರ ಸುತ್ತೋಗಿರೋ ಸ್ಮೆಲ್ ಬರ್ತೈತೆ. ಅದು ಎಲ್ಲೇ ಬಂದರೂ ನಮ್ಮ ಗಾಡಿಯಲ್ಲಿ ಬರೋ ಥರ ನಮ್ಗೊಂದು ಫೀಲ್ ಆಗುತ್ತಪ್ಪ. ಸೊ ಬರ್ರಿ, ಒಂದು 1000 ರೂಪಾಯಿ ಡೀಸೆಲ್ ಹಾಕ್ಕೊಂಡು ಹಂಗೆ ಹೋಗೋಣ. ಸೊ ನೆನ್ನೆ ಹೆಂಗೋ ಅವತ್ತು ಶನಿವಾರ ಬೇರೆ ಗಾಡಿ ಪೂಜೆ ಮಾಡಿದ್ದೀನಿ, ಅದರದ್ದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಾದರೆ ಇವತ್ತೇ ಪೋಸ್ಟ್ ಆಗಿಬಿಡುತ್ತೆ. ಸೊ ಚೆಕ್ ಮಾಡಿ ನೋಡಿ. ಬೆಳಗ್ಗೆ ಇಲ್ಲೆಲ್ಲ ಖಾಲಿನೇ ಐತೆ, ಆದರೆ ಮುಂದೆ ಏನಂತ ಗೊತ್ತಿಲ್ಲ. ಹೆಬ್ಬಾಳಾಗಿ ಹೋದರೆ ಗೊತ್ತಾಗುತ್ತೆ ಏನು ಮ್ಯಾಟ್ರ್ ಅಂತ. ಸೊ ಬರ್ರಿ ಹೋಗಿ ನೋಡೋಣ. ಇಲ್ಲೇ ಪೆಟ್ರೋಲ್ ಬಂಕ್ ಐತೆ. ಇದು ಎಲ್ಲಂತ ನೋಡಿದ್ರೆ BL ಸಿಗ್ನಲ್ಲು 2 ಐತೆ. ಇಲ್ಲೊಂದು ಐತೆ, ಹಾಗೆ ಪಕ್ಕದಲ್ಲೇ ಒಂದು ಐತೆ. ಸೊ ನಾವು ಹೋಗಿ ಪಕ್ಕದಲ್ಲಿ ಹಾಕೊಂಡು ಹೋಗ್ಬಿಡೋಣ. ಇಂಜೇನ ಇಲ್ಲ ಹಾಕ್ಸೋಣ. ಇದು BL ಸಿಗ್ನಲ್ಲು. ಬರ್ರಿ, 1000 ರೂಪಾಯಿ ಡೀಸೆಲ್ ಹಾಕ್ಕೊಂಡು ಹೋಗೋಣ. ಬರ್ರಿ ಇವಾಗ ಹೆಬ್ಬಾಳ ನೋಡಿ, ಫುಲ್ ಟ್ರಾಫಿಕ್ ಜಾಮಲ್ಲಿ ಐತೆ ಹೆಬ್ಬಾಳ. ನನಗೆ ಗೊತ್ತಿರಂಗೆ ನಾವು ಸರ್ವಿಸ್ ರೋಡ್ ಬರೋದೇ ಬೆಸ್ಟ್ ಅನಿಸುತ್ತೆ. ನನಗೆ ಗೊತ್ತಿರಂಗೆ, ಯಾಕಂದರೆ ಸರ್ವಿಸ್ ರೋಡ್ ಅಂದರೆ ಲೆಫ್ಟಿಗೆ ಹೈದರಾಬಾದ್ ಕಡೆಗೆ ಮೂವಿಂಗಲ್ಲೇ ಇರುತ್ತೆ. ಅದರಿಂದ ಈ ಕಡೆ ಹೋಗ್ತಾ ಇರುತ್ತೆ ನೋಡಿ. ಗ್ರೀನ್ ಸಿಗ್ನಲ್ ಬರ್ತಾ ಇರುತ್ತೆ. ಲೆಫ್ಟಿಗೆ ಮಾತ್ರ ಫ್ರೀ ಲೆಫ್ಟ್ ಐತೆ ಇದಕ್ಕೆ. ಸೊ ಅದರಿಂದ ಆ ಥರ ಬಿಡೋದು. ಈ ಕಡೆ ಅಂದರೆ ಸ್ವಲ್ಪ ಜಲ್ದಿ ಮೂವಿಂಗ್ ಆಗುತ್ತೆ. ಆ ಕಡೆ ಸಿಗ್ನಲ್ ಬಿಟ್ಟರೆ ಮಾತ್ರನೇ ಮೂವ್ ಆಗೋದು. ಸೊ ಅದರಿಂದ ನಾನು ಈ ಕಡೆನೇ ಬಂದುಬಿಟ್ಟೆ ನೋಡಿ. ಜಿಂಗ್ 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 ಅಂತ ಎಗರ್ತಾ ಐತೆ ಇದು ಬ್ರೇಕ್ ಹೊಡೆದ್ರೆ. ಸೊ ಬರ್ರಿ ಇವಾಗ ಹೋಗಿ ಬರೋಣ. ಕೇರ್ಪುರಮ್ ನೋಡಿ, ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಕೇರ್ಪುರಮ್ಮು. ಏನಿಲ್ಲ, ಟೈಮ್ ಇನ್ನೂ 10 ಗಂಟೆ ಆಗ್ತೈತೆ. ಸೀದಾ ಹೋಗಿ ಏರ್ ಬೇರೆ ಹೊಡಿಸ್ಬೇಕು ಗಾಡಿಗೆ. ಏರ್ ಬೇರೆ ಕಮ್ಮಿ ಐತೆ. ಏರ್ ಹೊಡ್ಸ್ಕೊಂಡು ಹೋಗೋಣ. ಹೋಗಿ ಹೊಸಕೋಟೆದಲ್ಲಿ ರೆಗ್ಯುಲರ್ ಸ್ಪಾಟಲ್ಲಿ ಏರ್ ಹೊಡಿಸಿ ಸೀದಾ ಅಲ್ಲಿಂದ ಹಂಗೆ ಹೋಗೋಣ ಗೋಡನ್ ಹತ್ರಕ್ಕೆ. ನಾಷ್ಟ ಬೇರೆ ಪುಳಿಯೋಗರೆ ತಂದಿದ್ದೀನಿ ಪಾರ್ಸಲ್ಲು. ಸೊ ಹೊರಗೆ ನಿಮ್ಮ ಗೋಡನ್ ಹತ್ರ ಸಿಗೋಣ. ಏರ್ ಹೊಡ್ಸ್ಕೊಂಡು ಹೋಗೋಣ. ಎಲ್ಲ ರೋಡ್ ಕಿತ್ತಾಕಿದ್ದಾರೆ ಇಲ್ಲಿ ಟಾರ್ ಹಾಕೋಕ್ಕೆ. ಯಾವಾಗ ಹಾಕ್ತಾರೆ ಗೊತ್ತಿಲ್ಲ ಟಾರು. ನೋಡಿ ಹಾಕ್ತಾರೆ ಸ್ವಲ್ಪ ದಿನದಲ್ಲಿ. ಸೊ ಬರ್ರಿ ಹೋಗೋಣ ಇವಾಗ. ಹೋಗಿ ಲೋಡ್ ತುಂಬಿಸ್ಕೊಂಡು ಹೋಗ್ಬಿಡ್ಬೇಕು ಹೈದರಾಬಾದಿಗೆ. 4 ದಿನ ಆಗ್ಬಿಡೈತೆ ರೋಡಿಗೆ. ಹೆವಿ ವಾಶ್ ರೋಡ್ ಅಲ್ವಾ. ನೋಡಿ, ಹೊಸಕೋಟೆದು ಫ್ಲೇವರ್ ಓಪನ್ ಆಗಿಬಿಟ್ಟೈತೆ. ಇದ್ರ ಕೆಲಸ ನಡೀತೈತೆ, ಇದ್ರೆ ಓಪನಲ್ಲಿ ಐತೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಇರಲ್ಲ ಅನ್ಸುತ್ತೆ, ಹೋಗ್ಬೋದು ಆರಾಮಾಗಿ. ಸ್ಯಾಂಪಲ್ ಟೆಸ್ಟಿಂಗ್ ಏನೋ ಬಿಟ್ಟಿದ್ದಾರೆ ನಾವು. ಅದೇ ವೆಯ್ಟ್ ಎಲ್ಲ ತಡೆಯುತ್ತಾ ಏನಂತ ಚೆಕ್ ಮಾಡಕ್ಕೆ ಬಿಟ್ಟಿರ್ತಾರೆ.
ನೋಡಿ ಗಾಡಿ ಗೇರ್ ಹೊಡಿಸ್ತಾ ಇದ್ದೀನಿ. ಇದೆಲ್ಲ ಅಂತ ನೋಡಿದ್ರೆ ಹೊಸಕೋಟೆ 24 hours ಓಪನ್ ಅಂತೆ ಅಂಗಡಿ. ನೋಡಿದ್ದೀರಾ ನೋಡಿದ್ದೀರಾ ಕರೆಕ್ಟಾಗಿ 2ನೇ ಅಂಶು. ಇಲ್ಲೇನು ಮುಂದೆ ಹೋಗಿ ನಾವು ಬ್ರಿಡ್ಜ್ ಕೆಳಗಡೆ ರೈಟ್ ಎತ್ಕೊಂಡೋದ್ರೆ ಮಲ್ಲೂರು, ಸ್ಟ್ರೈಟ್ ಹೋದರೆ ತಿರುಪತಿ ಕೋಲಾರ. ಗೇರ್ ಹೊಡಿತಾ ಇದ್ದಾರೆ, ಗೇರ್ ಹೊಡಿಸ್ಕೊಂಡು ಹೋಗೋಣ. ಗಾಡಿ ಬಿಟ್ಟಿದ್ದೀನಿ ಲೋಡ್ಗೆ. ಬಂದಿದ್ದ ತಕ್ಷಣ ಬಿಟ್ಟರು ಗಾಡಿ. ಅದೇ ಥರ ಸ್ವಲ್ಪ ಜಲ್ದಿ ಲೋಡ್ ಮಾಡಿ ಕೊಟ್ಟರೆ ಸ್ವಲ್ಪ ಜಲ್ದಿ ಖುಷಿಯಾಗಿಬಿಡುತ್ತೆ. ಸೊ ನಾಷ್ಟ ಮಾಡಿಬಿಟ್ಟು ಫುಲ್ ನಿದ್ದೆ ಮಾಡೋಣ, ಆಮೇಲೆ ಎದ್ದು ಓಡೋಣ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೋ ಗೊತ್ತಿಲ್ಲ. ಜಲ್ದಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡೋಣ. ಮಸ್ತಾಗೈತಾ ಇದು ಡಿಸೈನ್ ಎಲ್ಲ. ಮತ್ತು ಇಲ್ಲಿ ಸ್ವಲ್ಪ ಸ್ಟಿಕ್ಕರಿಂಗ್ ಹಾಕಿದ್ದೀನಿ ಸುಮ್ಮನೆ ಇರಲಿ ಚೆನ್ನಾಗಿರಲಿ ಅಂತ. ಗಾಡಿ ಲೋಡ್ ಆಗ್ಬಿಟ್ಟೈತೆ, ಬಿಲ್ಲು ಬಂದ್ಬಿಟ್ಟೈತೆ. ಇವಾಗ ಏನಂದರೆ ಗಾಡಿ ಲೋಡ್ ಆಗಿದ ತಕ್ಷಣ ಗೇಟಲ್ಲಿ ಬಿಲ್ ಬಂದ್ಬಿಟ್ಟೈತೆ ಇವಾಗ. ಸೊ ಈಸಿ ಆಗ್ಬಿಟ್ಟೈತೆ, ಸ್ವಲ್ಪ ಈಸಿನೇ ಇವಾಗ. ನೋಡಿ ಬೈ ಯಾರು ಈಸಿ ಇಲ್ಲ ಹಾಕೋದು. ಫಸ್ಟ್ ಆ ಕಂಪ್ನಿಯಲ್ಲಿ ಇದ್ರು ಇವರು. भैया तुम फर्स्ट पहले वो कंपनी में ना, फिर इधर ही आ गया, इधर बुला दिया लोग. ಫಸ್ಟ್ ಅದಕ್ಕೆ ಮುಂಚೆ ಒಂದು ಕಂಪನಿಯಲ್ಲಿ ಇದ್ರು. ಗಾಡಿ ನೋಡಿದ್ರೆ ಇವತ್ತು ಜಲ್ದಿ ಲೋಡ್ ಆಗ್ಬಿಟ್ಟೈತೆ. 5:30ಗೆಲ್ಲ ಬಿಲ್ಲು ನೋಡಿದ್ರೆ ಇವಾಗ ಫುಲ್ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಗಾಡಿ ಲೋಡ್ ಆಗ್ತಿದ್ದಂಗೆ ಫುಲ್ ಬಿಲ್ ರೆಡಿ ಮಾಡಿಬಿಟ್ಟಿರೋದು. ಇವಾಗ ಲೋಡಾಗಿ ಆಚೆ ಬಂದು ಡೋರ್ ಹಾಕಿ ನೋಡಿದ್ರೆ ಬಿಲ್ ರೆಡಿ ಇರೋದು. ಏನಂತ ನೋಡಿದ್ರೆ ಡೀಸೆಲ್ ಕಾಸು ಲೇಟ್ ಆಗುತ್ತೆ ಅಂತ ಅವ್ರಿಗಿದೆ. ಜಲ್ದಿ ಲೋಡ್ ಆದರೆ ಈ ಥರ ಸ್ವಲ್ಪ ಜಲ್ದಿ ಹೋದ್ರೆ ಅಂತ ನಮಗೂ ಸ್ವಲ್ಪ ಇದು ಇರುತ್ತೆ. ಅವ್ರಿಗೆ ಅರ್ಥ ಆಗಲ್ಲ, ಏನಿಲ್ಲ. ಬರೀ ಪೆಟ್ರೋಲ್ ಬಂಕಲ್ಲಿ ಒಬ್ರು ಇದ್ದಾರೆ, ಅವರು ನೋಡೋಣ. ಅವ್ರು ಏನೋಣ ಇದ್ದರೆ ಇವತ್ತು ಅವ್ರ ಹತ್ರನೇ ಹಾಕ್ಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಕೆಲಸ ಥರ ಮಾತಾಡ್ಬೇಕು. ಅವ್ರ ಹತ್ರ ಮಾತಾಡಿ ನೋಡೋಣ ಏನಂತ ಗೊತ್ತಾಗುತ್ತೆ. ಸರಿ ಹೋಗೋಣ. ನೋಡಿ ಪಾಪ ಇದು ಆ್ಯಕ್ಷನ್ ಬರಾಕ್ಬಿಟ್ಟೈತೆ. ಅರ್ಜೆಂಟ್ ಬಿಟ್ರೆ ಏನೂ ಆಗಲ್ಲ. ಒಂದು ಸ್ವಲ್ಪ ಸಮಾಧಾನ, ನಿಮ್ಮ ಆರಾಮಾಗಿರ್ಬೇಕು ನೋಡಿ. ಸುಮ್ಮನೆ ಸಾಕಾರು ಸುಮ್ಮನೆ ಹೋಯ್ತಾ ಇರ ಗೊತ್ತು ಹೋಗೋಕ್ಕೆ. ಏನೀಗ ಅಷ್ಟು ಅರ್ಜೆಂಟ್ ಇಲ್ಲಿ? ಆರಾಮಾಗಿ ಬರೋದು ಬಿಟ್ಟು ಎಲ್ಲ ಅವರ ಅಲ್ಲಿ ಮಾಡ್ಕೊತಾರೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಇವಾಗ ಹೋಗ್ತಿದ್ದಾರೆ ಪೊಲೀಸ್ ಸರ್. ಡೀಸೆಲ್ ಹಾಕ್ಸ್ತಾ ಇದ್ದೀನಿ. 15,000 ಹಾಕ್ಸ್ಕೊಂಡು ಹೋಗೋಣ ಡೀಸೆಲು. 2,000 ಮಾತ್ರ ರೀಚಾರ್ಜ್ ಮಾಡಿದ್ದೀನಿ ಟೋಲ್ಗೆ, ಮತ್ತೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ. ಮಸ್ತಾಗೈತಲ್ಲ ವ್ಯೂ, ಮಸ್ತಾಗೈತೆ. ಈ ಪೆಟ್ರೋಲ್ ಬಂಕ್ ನೋಡಿ, ಒಂದು ವ್ಯೂವೇ ಬೇರೆ ಥರ ಐತೆ, ಮಸ್ತಾಗಿ. ಟೈಮ್ ನೋಡಿದ್ರೆ ಕರೆಕ್ಟಾಗಿ ಇನ್ನೂ 6:30ಗೆ, ಇನ್ನೂ ಒಂದು 20 ನಿಮಿಷ ಐತೆ. ಒಂಥರ ಫುಲ್ ಜಾಲಿ ವೈಬ್ ಇದೆಲ್ಲ ಅಲ್ವಾ? ನೋಡಿ ಸ್ಕೈಯೆಲ್ಲ ಯಾವ ಥರ ಐತೆ, ಮಸ್ತಾಗೈತಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮ ಗಾಡಿಗೋಸ್ಕರ. ಇದೊಂದು ರೀತಿ ತಿನ್ಕೊಂಡು ಹೋಗೋಣ ಅಂತ. ಅದೇ ಬೆಳಿಗ್ಗೆ ಹೊತ್ತು ಸಾಂಬಾರು ಡಿಪ್ಪಲ್ಲಿ ತಿಂತೀವಲ್ಲ ಆ ಹೋಟ್ಲು. ನಮ್ಮ ಗಾಡಿ ನೋಡಿ ಅಲ್ಲಿ ಐತೆ ಗಾಡಿ. ಟೈಮ್ ನೋಡಿದ್ರೆ 9 ಗಂಟೆ ಆಗ್ತೈತೆ. ತಿನ್ಕೊಂಡು 1-2 ಚಪಾತಿ ತಿನ್ಕೊಂಡು ಹೋಗೋಣ ಬರೀ ಸೀದಾ. ಗುತ್ತಿ ಹತ್ರ ಇದ್ದೀನಿ, ಗುತ್ತಿ ಟೋಲು. ಹೋಗಿ ಒಂದು ಟೀ ಕುಡಿಯೋಣ, ನಿದ್ದೆ ಬರೋ ಹತ್ರ ಐತೆ. ನೋಡಿ ಗುತ್ತಿ ಹತ್ರ ಟೀ, ಒಂದು ಬನ್ನು ಚೆನ್ನಾಗೈತೆ. ಆದರೆ ಮಸ್ತಾಗಿ ಫ್ರೆಶ್ ಆಗಿ ಗುತ್ತಿ ಟೋಲು. ಬರೀ ಹೋಗೋಣ ಟೀ ಕುಡ್ಕೊಂಡು.
ಸೀದಾವಾಗಿ ಎಲ್ಲಿದೆ ಅಂತ ನೋಡಿದ್ರೆ ಕರೆಕ್ಟಾಗಿ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಜಚ್ಚರ್ಲಾಗೆ ಕರೆಕ್ಟಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ಗಚ್ಚ ಗಚ್ಚ ಅಂದಿದೆ ಸೌಂಡು ಟೈರಲ್ಲಿ ಮಾತ್ರ. ಎಲ್ಲ ಹಾಕೊಂಡು ಮಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ಬೆಳಿಗ್ಗೆ ಜಲ್ದಿ ಬರೋಕ್ಕೆ ಬರೀ ಹೇಳ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಜಲ್ದಿ ಹೋಗಬೇಕು ಬೆಳಿಗ್ಗೆಗೆ. ಸೀದಾ ನೈಸ್ ರೋಡ್ ಹತ್ತಿ ಹೋಗ್ತಾ ಇದ್ದೀನಿ. నేను ಇವಾಗ ಹತ್ತೆ ನೈಸ್ ರೋಡು. ಕರೆಕ್ಟಾಗಿ ಟೈಮ್ ನೋಡಿದ್ರೆ 6:50 ಆಗ್ತೈತೆ. ನೋಡೋಣ 8:30 ಅಷ್ಟರಲ್ಲಿ ಹೋಗ್ಬಿಟ್ರೆ ಬಚಾವಣು ಎಂಟ್ರಿ ಇಲ್ದಿರ ಹಂಗೆ ಹೋಗ್ಬೋದು ಅನ್ಕೊತೀನಿ. ಏನು ಪಿಚ್ಚೆ ಅಂತ ಗೊತ್ತಿಲ್ಲ. ಹೋದರೆ ಅನ್ಲೋಡ್ ಆಗೋದೆ ಜಲ್ದಿನೇ. ಅದು ರಿಟರ್ನ್ ಲೋಡಿನ ಏನೂ ಮಾತಾಡಿಲ್ಲ. ಹೇಳಿಕ್ಕಿದ್ದೀನಿ ಹೋಗ್ತಾ ಇದ್ದೀನಿ ಅಂತ. ಇನ್ನೂ ರೆಡಿಯಾಗಿದೆ, ಇನ್ನೂ ಗೊತ್ತಿಲ್ಲ, ನೋಡಬೇಕು ಏನಂತ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡು. ನಾಳೆಗೆ ಮತ್ತೊಂದು ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾಳೆ ಹೆಂಗೆ ಅನ್ಲೋಡು ಏನಾಯಿತು, ಲೋಡಿಂಗ್ ಏನಾಯಿತು ಅಂತ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಬಾಯ್.